20ಕ್ಕೂ ಹೆಚ್ಚು ಶಾಲಾ ಮಕ್ಕಳಿದ್ದಂತಹ ಬಸ್ ಬ್ರೇಕ್ ವೈಫಲ್ಯದಿಂದ ಅಪಾಯಕಾರಿ ರಸ್ತೆಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆಯುವಂತಹ ಸಂದರ್ಭ ರಸ್ತೆ ಬದಿಯ ಪ್ರಪಾತದ ಅಂಚಿನಲ್ಲಿ ನಿಂತಿರುವ ಭಯಾನಕ ಘಟನೆ ವಿಟ್ಲ ಬಳಿ ಇಂದು ಬೆಳಿಗ್ಗೆ ನಡೆದಿದೆ. ಕೊಲ್ನಾಡು ಗ್ರಾಮದ ಬೊಲ್ಪಾದೆ, ಮಂಕುಡೆ, ವಿಟ್ಲ ಪಡ್ನೂರು ಗ್ರಾಮದ ಕೋಜಿಗುರಿ, ಕುಂಟುಕುಡೇಲು, ಅನಿಲಕಟ್ಟೆ, ಕಡಂಬು ಮೂಲದ ವಿಟ್ಲದ ಸೈಂಟ್ ರೀಟಾ ಮತ್ತು ಜೆಸಿ ಶಾಲೆಗಳಿಗೆ ಪುಟಾಣಿಗಳ ಕರೆದೊಯ್ಯುವ ಶಾಲಾ ಬಸ್ ಅಪಘಾತಕ್ಕೀಡಾಗಿದೆ. ಇಂದು ಬೆಳಿಗ್ಗೆ ಎಂದಿನಂತೆ ಬೊಲ್ಪಾದೆಯಿಂದ ಹೊರಟ ಕೆಎ 53A 3000 ಸಂಖ್ಯೆಯ ಆಲ್ಫೆನ್ಸೋ ಎಂಬುವರು ಚಲಾಯಿಸ್ತಾ ಇದ್ದ ಬಸ್ ಕುಂಟುಕುಡೇಲು ಒಳ ರಸ್ತೆಯಲ್ಲಿ ಸಾಗ್ತಾ ಇದ್ದಂತೆ ಬ್ರೇಕ್ ವೈಫಲ್ಯಗೊಂಡು ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪ್ರಪಾತಕ್ಕೆ ಪಲ್ಟಿ ಹೊಡೆಯುವ ಕೇವಲ 1 ಅಡಿ ಅಂತರದಲ್ಲಿ ಅದೃಷ್ಟವಶಾತ್ ನಿಂತಿದೆ. ಅಪಘಾತದ ತೀವ್ರತೆಗೆ ವಿದ್ಯುತ್ ತಂತಿಗಳು ಬಸ್ಸಿಗೆ ತಾಗಲು ಅರ್ಧ ಅಡಿ ಅಂತರದಲ್ಲಿ ಬಾಕಿಯಾಗಿತ್ತು. ಸ್ಥಳಕ್ಕಾಗಮಿಸಿದ ವಿಟ್ಲ ವಲಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಜಿತ್ ಆಳ್ವಾ ಅವರು ತಕ್ಷಣವೇ ಅಲ್ಲೇ ಪಕ್ಕದ ಟ್ರಾನ್ಸ್ಫಾರ್ಮರ್ನಲ್ಲಿ ವಿದ್ಯುತ್ ಸಂಪರ್ಕ ಆಫ್ ಮಾಡುವ ಮೂಲಕ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. 20ಕ್ಕೂ ಹೆಚ್ಚು ಪುಟಾಣಿಗಳು ಬಚಾವಾಗಿದ್ದಾರೆ. ಇದೇ ಶಾಲಾ ಬಸ್ ಈ ಹಿಂದೆಯೂ ತಾಂತ್ರಿಕ ವೈಫಲ್ಯದಿಂದ ಅಪಘಾತಕ್ಕೆ ಕಾರಣ ಆಗಿತ್ತು. ಕೆಲ ದಿನಗಳ ಹಿಂದಷ್ಟೇ ಸಂಜೆ ಹೊತ್ತು ಕುರ್ತಮುಗೇರು ಕುಳಾಲು ಸಂಪರ್ಕ ರಸ್ತೆಯ ಬೊಲ್ಪಾದೆ ಏರುವ ರಸ್ತೆಯಲ್ಲಿ ಶಾಲಾ ಮಕ್ಕಳ ಕರೆದೊಯ್ತಾ ಇದ್ದ ಸಂದರ್ಭ ಅಪಘಾತ ಸಂಭವಿಸಿತ್ತು. ಎದುರಿನಿಂದ ಬರ್ತಾ ಇದ್ದ ಕಲ್ಲು ಸಾಗಾಟದ ಲಾರಿಗೆ ಸೈಡ್ ಕೊಡುವ ಸಂದರ್ಭ ಚಾಲಕ ಆಲ್ಫೆನ್ಸೋ ತನ್ನ ವಾಹನವನ್ನ ಹಿಂದಕ್ಕೆ ತೆಗಿತಾ ಇದ್ದಾಗ ಬ್ರೇಕ್ ಸಿಗದೆ 50 ಅಡಿಗಳಷ್ಟು ದೂರಕ್ಕೆ ಸಂಚರಿಸಿ ರಸ್ತೆ ಪಕ್ಕದ ಚರಂಡಿಗೆ ಹಿಮ್ಮುಖವಾಗಿ ಬಿದ್ದಿದೆ. ಬಳಿಕ ಸ್ಥಳೀಯರು ಇನ್ನೊಂದು ವಾಹನಕ್ಕೆ ಹಗ್ಗ ಕಟ್ಟಿ ಮೇಲಕ್ಕೆತ್ತುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಬೊಲ್ಪಾದೆಯಿಂದ ಹೊರಡುವ ಸದ್ರಿ ಬಸ್ಸಿನಲ್ಲಿ ಕುಂಟುಕುಡೇಲು ತಲುಪುವಷ್ಟರಲ್ಲಿ 21 ಪುಟಾಣಿಗಳಿದ್ರು. ಆ ಬಳಿಕ ಮತ್ತಷ್ಟು ಮಕ್ಕಳು ಅದೇ ಬಸ್ಸಿನಲ್ಲಿ ಹೋಗೋದಕ್ಕಾಗಿ ಕಾಯ್ತಾ ಇದ್ರು. ವಿಟ್ಲ ತಲುಪುವಷ್ಟರಲ್ಲಿ 50ಕ್ಕೂ ಹೆಚ್ಚು ಮಕ್ಕಳನ್ನ ಇದೇ ಬಸ್ ಸಾಗಾಟ ಮಾಡ್ತದೆ. ಈ ರೀತಿ ಅಪಘಾತ ನಡೆದ್ರೆ ನಮ್ಮ ಮಕ್ಕಳ ಗತಿಯೇನು ಎಂದು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2011 ಮಾಡೆಲ್ ಸ್ವರಾಜ್ ಮಾಜ್ದಾ ಕಂಪನಿಯ ಈ ಶಾಲಾ ಬಸ್ ಫ್ಲೈವುಡ್ ಬ್ರೇಕ್ ಹೊಂದಿದ್ದ ಕಾರಣ ತುರ್ತು ಸಂದರ್ಭಗಳಲ್ಲಿ ತಕ್ಷಣಕ್ಕೆ ನಿಲ್ಲಿಸಲು ಅಸಾಧ್ಯವಾಗಿದೆ. ಏರ್ ಬ್ರೇಕ್ ವ್ಯವಸ್ಥೆ ಇದ್ರೆ ಮಾತ್ರ ತಕ್ಷಣಕ್ಕೆ ವಾಹನವನ್ನು ನಿಲ್ಲಿಸಲು ಸಾಧ್ಯ ಎಂಬುದನ್ನು ಸ್ವತಃ ಮೆಕ್ಯಾನಿಕ್ಗಳು ಹೇಳ್ತಿದ್ದಾರೆ.